ಈಗ ನಾನು ಹೇಳಲು ಹೊರಟಿರುವುದು ರೂಪಾಳ ಹಸಿಬಿಸಿ ಕತೆ. ಅವಳೊಬ್ಬಳು ಅಪ್ರತಿಮ ಸುಂದರಿ. ಮೈ ಕೈಯೆಲ್ಲ ಚೆನ್ನಾಗಿ ಬೆಳೆದುಕೊಂಡಿದ್ದು ಮನೆಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಇರಲಿಲ್ಲ. ದೇವರು ಒಂದೊಂದೇ ಅಂಗಗಳನ್ನು ಟೈಮ್ ಮಾಡಿದಂತಿತ್ತು ಅವಳ ಅಂಗಾಂಗಗಳು. ಸೀರೆಯುಟ್ಟುಕೊಂಡರಂತೂ ಒಳ್ಳೆ ರತಿಯಂತೆ ಕಾಣುತ್ತಿದ್ದಳು. ಅವಳು ಕಾಲೇಜಿಗೆ ಹೋಗುವಾಗಲೇ ತುಂಬಾ ಜನರ ಜೊತೆ ಮಾಡಿಸಿಕೊಂಡಿದ್ದರಿಂದ ಅವಳ ತೂತು ಅಲ್ಲೇ ಹರಿದು ಊರ್ಬಾಗ್ಲಾಗಿತ್ತು. ಆದರೂ ನಾನು ಒಳ್ಳೆ ಹುಡುಗಿಯಂತ ಊರಿನ ಜನರೆದುರು ತೋರಿಸಿಕೊಳ್ಳುತ್ತಿದ್ದಳು. ಅವಳ ಡಿಗ್ರಿ ಮುಗಿದ ನಂತರ ಮನೆಯವರೆಲ್ಲ ನಿರ್ಧಾರ ಮಾಡಿ ಅವಳಿಗೆ ಮದುವೆ ಮಾಡಿಸಿದರು. ಹುಡುಗನೂ ಚೆನ್ನಾಗಿದ್ದ, ಜೊತೆಗೆ ಆಸ್ತಿ ಮನೆಯೂ ಕೂಡ ಚೆನ್ನಾಗಿತ್ತು. ಸುತ್ತಮುತ್ತ 10 ಎಕರೆ ತೋಟ ಕೂಡ ಇತ್ತು. ಮದುವೆಯಾದ ಹೊಸತರಲ್ಲಿ ಅವರಿಬ್ಬರೂ ಗಂಡ ಹೆಂಡತಿ ತೋಟದ ಕಡೆಗೆ ಹೆಚ್ಚು ಹೋಗುತ್ತಿದ್ದರು. ಅವಳು ಗಂಡನ ಜೊತೆ ಮಂಚದಲ್ಲಿ ಮಾಡಿಸಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತೋಟದಲ್ಲಿ ಮಾಡಿಸಿಕೊಂಡಿದ್ದಳು. ಮೊದಮೊದಲು ಎಲ್ಲವೂ ಚೆನ್ನಾಗಿತ್ತು. ಗಂಡ ಒಳ್ಳೆ ರೀತಿ ಮಾಡ್ತಾ ಇದ್ದ. ಆದ್ರೆ ಬರ್ತಾ ಬರ್ತಾ ಅವನಿಗೆ ಅವಳ ಮೇಲೆ ಇಂಟ್ರೆಸ್ಟ್ ಕಡಿಮೆಯಾಗ್ತಾ ಬಂತು. ಅವನು ಕೆಲವೊಮ್ಮೆ ಮಾತ್ರ ರಾತ್ರಿ ಮನೆಗೆ ಬರುತ್ತಿದ್ದ, ಇಲ್ಲಾಂದ್ರೆ ಬರೋದೇ ಇಲ್ಲ. ಅವಳು ತನ್ನ ಆಸೆನೆಲ್ಲ ಹತ್ತಿಕ್ಕಿ ತಣ್ಣೀರು ಸ್ನಾನ ಮಾಡಿ ಮಲಗುತ್ತಿದ್ದಳು. ಅವಳಾದ್ರೂ ತನ್ನ ಆಸೆನ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೋತಾಳೆ. ಅಂತ ಸಮಯದಲ್ಲೇ ಪಕ್ಕದ ಮನೆಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ನರೇಶ್. ಅವನು ನೋಡೋಕು ಕೂಡ ಕಟ್ಟುಮಸ್ತಾಗಿ ಚೆನ್ನಾಗಿದ್ದ. ಅವನು ದೂರದ ಊರಿನಿಂದ ಕಾಲೇಜ್ ಓದೋಕೆ ಬಂದಿರೋದ್ರಿಂದ ಅವನು ಅಲ್ಲಿ ರೂಮ್ ಮಾಡ್ಬೇಕಾಯ್ತು. ಅವನು ಕೀ ತೆಗೆದು ಮನೆಯೊಳಗೆ ಹೋಗುವಾಗ ರೂಪ ಅವನನ್ನು ನೋಡಿದಳು. ಅವನೂ ಕೂಡ ಇವಳನ್ನೊಮ್ಮೆ ನೋಡಿದನು. ರೂಪಾಳಿಗೆ ಆ ಹುಡುಗನ ಮೇಲೆ ಆಸೆಯಾಯ್ತು. ಅವನು ನೋಡೋಕೆ ತುಂಬಾನೇ ಚೆನ್ನಾಗಿದ್ದ. ಈಗವಳು ಅವನನ್ನು ಮಾತಾಡ್ಸೋದಕ್ಕೆ ಅವನ ರೂಮಿಗೆ ಹೋದಳು. ಆಗ ಅವನು ಬಟ್ಟೆ ಚೇಂಜ್ ಮಾಡ್ತಿದ್ದ. ಬರೀ ಕಾಚಾದಲ್ಲಿ ಮಾತ್ರ ಇದ್ದ. ಅವನನ್ನ ನೋಡಿದ ರೂಪ, ಅಬ್ಬಾ ಎಷ್ಟು ಸುರಸುಂದರಾಂಗ ಇವನು ಅಂದುಕೊಂಡಳು. ಅವನು ಹಾಗೆ ಕಾಚಾದಲ್ಲಿಯೇ ತನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೋತಿರುವಾಗ ಅವಳನ್ನು ನೋಡಿದ. ಅವನಿಗೆ ತುಂಬಾ ನಾಚಿಕೆಯಾಗಿ ತನ್ನ ಬಳಿಯಿದ್ದ ಟವೆಲನ್ನ ಬೇಗನೆ ಸುತ್ತಿಕೊಂಡನು. ಆಗವಳು ನಗುತ್ತಾ, ಏನೂ ಹೆದರ್ಬೇಡ, ನಾನು ನಿನಗೆ ಏನೂ ಮಾಡಲ್ಲ ಅಂದಳು. ಅದಕ್ಕವನು, ಹಾಗಲ್ಲ, ನನ್ನನ್ನು ಈ ತರ ಇದುವರೆಗೆ ನನ್ನನ್ನ ಬಿಟ್ಟು ಯಾರೂ ನೋಡಿಲ್ಲ ಅಂದನು. ಅದಕ್ಕವಳು, ಪರವಾಗಿಲ್ಲ, ನಾನೇ ತಾನೇ ನೋಡಿದ್ದು, ಏನಾಗಲ್ಲ ಅಂದಳು. ಈಗ ಅವರಿಬ್ಬರ ನಡುವೆ ಮಾತುಕತೆ ಶುರುವಾಯಿತು. ಅವರು ಬರಬರುತ್ತಾ ಕ್ಲೋಸ್ ಆಗುತ್ತಾ ಹೋದರು. ಅವರಲ್ಲಿ ಸಲಿಗೆ ಜಾಸ್ತಿಯಾಯಿತು. ನಂತರ ರೂಪ ಕಾಫಿ ಮಾಡಲು ಹೋದಳು. ಅವಳು ಮಾಡುವ ಕಾಫಿ ಎಂದ್ರೆ ಅವಳ ಗಂಡನಿಗೆ ತುಂಬಾನೇ ಇಷ್ಟ. ಅವಳು ವಿವಿಧ ಫ್ಲೇವರ್ಗಳನ್ನ ಬಳಸಿ ಕಾಫಿ ಮಾಡುತ್ತಿದ್ದಳು. ಅವಳು ಮಾಡುವ ತರದ ಕಾಫಿನ ಇಡೀ ಊರಲ್ಲಿ ಯಾರೂ ಮಾಡುತ್ತಿರಲಿಲ್ಲ. ಕಾಫಿಯ ಘಮ ಹೇಗಿರುತ್ತಿತ್ತೆಂದರೆ ಅದರ ವಾಸನೆ ತೆಗೆದುಕೊಂಡವರು ಕಾಫಿ ಕುಡಿಯಲೇಬೇಕಂತ ಹಪಹಪಿಸುವಂತೆ ಮಾಡುತ್ತಿದ್ದಳು. ಅವಳು ಕಾಫಿ ಮಾಡುವಾಗ ನರೇಶ್ ಅಡುಗೆ ಮನೆಗೆ ಬಂದನು. ನೀವು ಮಾಡೋ ಕಾಫಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದರ ವಾಸನೆಯೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಕಾಫಿ ಎಷ್ಟು ಚೆನ್ನಾಗಿರಬೇಕು, ಬೇಗ ಮಾಡಿ ನಾನು ಕುಡಿಬೇಕು ಅಂತಾನೆ. ಆಗವಳು, ಸ್ವಲ್ಪ ಇರೋ ಮರಾಯ, ಕಾಫಿ ಕುದೀತಿದೆ, ಆಮೇಲೆ ಕುಡಿಬಹುದು ಅಂತಾಳೆ. ಆಗವನು, ಏನ್ ಕುಡಿಯೋದು ಅಂತ ಕೇಳ್ತಾನೆ. ಅವನು ಹಾಗೆ ಕೇಳುವಾಗ ಅವನ ಕಣ್ಣುಗಳು ಅವಳ ರವಿಕೆಯ ಮೇಲೆ ಇರುತ್ತೆ. ಅದನ್ನು ನೋಡಿದ ರೂಪ, ಕಾಫಿನ ಕುಡಿಯೋದು, ಮತ್ತೇನ್ ಕುಡಿಯೋಕ್ ಕೊಡ್ಬೇಕು ನಿಂಗೆ ಅಂತ ಕೇಳ್ತಾಳೆ. ಆಗವನು ತಡಪಡಿಸ್ತಾ, ನಾನು ಅದನ್ನೇ ಹೇಳಿದ್ದು ಅಂತ ಹೇಳ್ತಾನೆ. ಈಗ ಕಾಫಿನ 2 ಲೋಟಗಳಿಗೆ ಹಾಕಿದ ರೂಪ ಒಂದನ್ನ ಅವನಿಗೆ ಕೊಟ್ಟು ಇನ್ನೊಂದು ತಾನೇ ಹಿಡ್ಕೊಂಡು ಸೋಫಾದ ಹತ್ತಿರ ಹೋಗಿ ಅಲ್ಲಿ ಕೂತ್ಕೋತಾರೆ. ಮತ್ತೆ ಏನೇನೋ ಮಾತಾಡೋಕೆ ಶುರು ಮಾಡ್ತಾರೆ. ಆಗ ರೂಪ, ನಿಮ್ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕೇಳ್ತಾಳೆ. ಆಗವನು, ನಮ್ಮನೆಯಲ್ಲಿ ಟೋಟಲ್ ಆಗಿ 5 ಜನ ಇದೀವಿ. ನನಗೆ 2 ಅಣ್ಣಂದಿರು. 2 ಕೂಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಪ್ಪ ಅಮ್ಮ 2 ಕೂಡ ಮನೆಯಲ್ಲಿದ್ದಾರೆ. ಅವರನ್ನ ನನ್ನ ದೊಡ್ಡಣ್ಣ ಚೆನ್ನಾಗಿ ನೋಡ್ಕೋತಾನೆ. ಒಂದು ದೊಡ್ಡ ಮನೆ ಕೂಡ ಇದೆ. ಉಣ್ಣೋಕು ತಿನ್ನೋಕು ಏನೂ ತೊಂದರೆ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈಗ ನರೇಶ್, ನಿಮ್ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕೇಳ್ತಾನೆ. ಆಗ ರೂಪ, ನಮ್ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಇದ್ದೀವಿ. ಮದುವೆಯಾಗಿ 2 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ. ಮನೆಯಲ್ಲಿದ್ದು ಇದ್ದು
ಒಬ್ಳಿಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟು ಅಂತ ಟಿವಿ ನೋಡೋದು. ನನಗೂ ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈಗ ನೀನು ಬರೋದು ನೋಡಿದೆ, ಹಾಗಾಗಿ ಬಂದೆ ಅಂತ ಹೇಳ್ತಾಳೆ. ಈಗ ನರೇಶ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗುತ್ತೆ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಬಂದು ಮಾಯ ಆಗುತ್ತೆ. ಅವನು ಅವಳನ್ನ ಮತ್ತೊಮ್ಮೆ ಮೇಲಿನಿಂದ ಕೆಳಗೆ ಸರಿಯಾಗಿ ನೋಡ್ತಾನೆ. ಅಬ್ಬಬ್ಬಾ, ಎಂಥ ಚೆಲುವೆ ಇವಳು ಅನ್ಸುತ್ತೆ ಅವನಿಗೆ. ಏನಾದರೂ ಚಾನ್ಸ್ ಕೊಟ್ರೆ ಇವಳಿಗೆ ಮಾಡ್ಲೇಬೇಕು ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಅವಳಿಗೆ ತನ್ನ ಗಂಡನಿಂದ ಕಾಲ್ ಬರುತ್ತೆ. ಅವಳು ಕಾಲ್ ರಿಸೀವ್ ಮಾಡಿ ಹೊರಗಡೆ ಮಾತಾಡೋಕೆ ಹೋಗ್ತಾಳೆ. ಅವನು ತನ್ನ ರೂಮನ್ನ ಸೆಟಪ್ ಮಾಡ್ತಾ ಇರ್ತಾನೆ. ತನ್ನ ಬುಕ್ಕುಗಳನ್ನೆಲ್ಲ ಬುಕ್ ಸೆಲ್ಫ್ನಲ್ಲಿಟ್ಟು ಬಟ್ಟೆಗಳನ್ನೆಲ್ಲ ಕಬೋರ್ಡ್ನಲ್ಲಿ ಇಟ್ಟಿರ್ತಾನೆ. ಆಗಲ್ಲಿಗೆ ಬಂದ ರೂಪ ನಾನು ಸಹಾಯ ಮಾಡ್ಲಾ ಅಂತ ಕೇಳ್ತಾಳೆ. ಆಗವನು ಬೇಡ, ಸ್ವಲ್ಪ ಮಾತ್ರ ಇದೆ, ನಾನೇ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಪರವಾಗಿಲ್ಲ ಕಣೋ, ನಾನು ಮಾಡ್ತೀನಿ. ನನ್ನನ್ನ ಇನ್ಮೇಲೆ ನಿನ್ನ ಫ್ರೆಂಡಾಗಿ ಟ್ರೀಟ್ ಮಾಡು, ಓಕೆನಾ? ಏನು ದಾಕ್ಷಿಣ್ಯ ಮಾಡ್ಕೋಬೇಡ ಅಂತಾಳೆ. ಅವನು ಸರಿ ಅಂತ ಒಪ್ಕೋತಾನೆ. ನಂತರ ಇಬ್ಬರೂ ಬಟ್ಟೆಗಳನ್ನೆಲ್ಲ ಕಬೋರ್ಡ್ಗೆ ಹಾಕೋಕೆ ಶುರು ಮಾಡ್ತಾರೆ. ಲಾಸ್ಟಲ್ಲಿ ಒಂದು ಬಟ್ಟೆ ಉಳಿದಿರುತ್ತೆ. ಅದನ್ನ ಇಬ್ಬರೂ ಎತ್ಕೊಳ್ಳೋಕೆ ಹೋಗ್ತಾರೆ. ಆಗ ಇಬ್ಬರ ಭುಜ ಟಚ್ ಆಗುತ್ತೆ. ಇಬ್ಬರಿಗೂ ಕೂಡ ಮೈಯಲ್ಲಿ ಏನೋ ಕರೆಂಟ್ ಹರಿದಂತಾಗುತ್ತದೆ. ಆದರೂ ಕೂಡ ತಡವರಿಸಿಕೊಂಡು ರೂಪ ಮೇಲೆಳ್ತಾಳೆ. ಮತ್ತವನು ಆ ಬಟ್ಟೆನ ಕಬೋರ್ಡ್ಗೆ ಹಾಕ್ತಾನೆ. ಅವನು ಮೊದಲು ಮನೆ ಹೇಗಿದೆಯಂತ ನೋಡಿರಲಿಲ್ಲ, ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದಿರ್ತಾನೆ. ಹಾಗಾಗಿ ಬಾತ್ರೂಮ್ ಹೇಗಿದೆ ಅಂತ ನೋಡೋಕೆ ಹೋಗ್ತಾನೆ. ಅಲ್ಲಿಗೂ ಬಂದ ರೂಪ ಅವಳು ಅವನೊಟ್ಟಿಗೆ ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಒಂದು ನಿರೋಧಕ ಪ್ಯಾಕ್ ಇರುತ್ತೆ. ಅದ್ರೊಳಗೆ ಏನೋ ನೀರು ತುಂಬಿದಂತೆ ಇರುತ್ತೆ. ಅದನ್ನ ನೋಡಿದ ಅವರಿಬ್ಬರೂ ಒಬ್ಬರನ್ನೊಬ್ಬರ ಮುಖ ನೋಡ್ಕೋತಾರೆ. ಆಗ ನರೇಶ್ ತನಗರಿವಿಲ್ಲದಂತೆಯೇ ತನ್ನ ಪ್ಯಾಂಟ್ ಒಳಗಿರೋ ತನ್ನ ತಮ್ಮನನ್ನ ಮುಟ್ಕೋತಾನೆ. ಅವನಿಗೆ ಮೂಡ್ ಬರೋಕೆ ಶುರುವಾಗುತ್ತೆ. ತಕ್ಷಣ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಹೊರಗಡೆ ಹೋಗಿ ಒಂದು ಕೋಲನ್ನ ತಕೊಂಡ್ ಬರ್ತಾನೆ. ನಂತರ ಆ ಕೋಲಿನ ಸಹಾಯದಿಂದ ಅದನ್ನ ಮೇಲಕ್ಕೆತ್ತಿ ಟಾಯ್ಲೆಟ್ಗೆ ಹಾಕಿ ಪ್ರೆಸ್ ಮಾಡ್ತಾನೆ. ಬಾತ್ರೂಮ್ ಸ್ವಲ್ಪ ಕೊಳೆಯಾಗಿರೋದ್ರಿಂದ ಇಬ್ಬರೂ ಕೂಡ ಅದನ್ನ ತಿಕ್ಕಿ ತಿಕ್ಕಿ ಶುಚಿ ಮಾಡ್ತಾರೆ. ಈಗ ಅಷ್ಟು ಮಾಡುವುದರೊಳಗೆ ಮಧ್ಯಾಹ್ನ ಆಗಿರುತ್ತೆ. ಅವರಿಬ್ಬರಿಗೂ ಕೂಡ ತುಂಬಾನೇ ಸುಸ್ತಾಗಿರುತ್ತೆ. ಹಾಗಾಗಿ ಅವರು ಸೋಫಾದ ಮೇಲೆ ಬಂದು ಕೂತ್ಕೋತಾರೆ. ಈಗವಳು ಊಟಕ್ಕೆ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕವನು ಯಾವುದಾದರೂ ಹೋಟೆಲ್ಲಿಗೆ ಹೋಗ್ತೀನಿ ಅಂತಾನೆ. ಹೋಟೆಲ್ಲಿಗೆ ಹೋಗೋದ್ ಬೇಡ, ಏನೂ ಬೇಡ, ಬಾ ನಮ್ಮನೇಲಿ ಊಟ ಮಾಡೋಣ ಅಂತ ರೂಪ ಹೇಳ್ತಾಳೆ. ಅವನಿಗೆ ಸಂಕೋಚವಾಗಿ ಬೇಡ ಅಂದ್ರು ಅವಳು ಅವನನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾಳೆ. ಅವಳು ಬಾಗಿಲು ತೆಗೆದು ಮನೆಯೊಳಗೆ ಹೋಗುವಾಗ ಮನೆಯೆಲ್ಲಾ ಗಮ್ಮಂತಾ ಇರುತ್ತೆ. ಯಾಕಂದ್ರೆ ಅವಳು ಮನೇನ ತುಂಬಾನೇ ಕ್ಲೀನ್ ಆಗಿ ಇಟ್ಕೋತಿದ್ಲು. ಜೊತೆಗೆ ಓಡೋನಿಲ್ ಕೂಡ ನೇತಾಕಿರ್ತಿದ್ಲು. ಮನೆಗೆ ಬರ್ತಿದ್ದಂತೆ ನರೇಶ್ಗೆ ಫ್ರೆಶ್ ಫೀಲ್ ಆಗ್ತಾ ಸ್ವರ್ಗಕ್ಕೆ ಬಂದ ಹಾಗೆ ಇರುತ್ತೆ. ಅಕ್ಕ, ನೀವು ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೊಗಳ್ತಾನೆ. ಅದನ್ನ ಕೇಳಿಸಿಕೊಂಡ ರೂಪಾಗೆ ತುಂಬಾನೇ ಖುಷಿಯಾಗುತ್ತೆ. ಅವಳು ಖುಷಿಯಿಂದ ಇರು, ನಾನೀಗ ಸಾಂಬಾರ್ ಮಾಡ್ತೀನಿ, ಸಾಂಬಾರ್ ಆದ್ಮೇಲೆ ಊಟ ಮಾಡೋಣ ಅಂತಾಳೆ. ಅದಕ್ಕೆ ಒಪ್ಕೊಂಡ ನರೇಶ್, ಅಕ್ಕ ಬಾತ್ರೂಮ್ ಎಲ್ಲಿದೆ, ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂತಾನೆ. ಅಲ್ಲೇ ಎಡಗಡೆ ಹೋಗು ಸಿಗುತ್ತೆ ಅಂತ ಅಡುಗೆ ಮನೆಯಿಂದಲೇ ಕೂಗ್ತಾ ಹೇಳ್ತಾಳೆ ರೂಪ. ಅವನು ನೀರು ಬಿಡೋಕೆ ಬಾತ್ರೂಮ್ಗೆ ಹೋಗ್ತಾನೆ. ಬಾತ್ರೂಮ್ ಕೂಡ ತುಂಬಾನೇ ಕ್ಲೀನ್ ಆಗಿರುತ್ತೆ. ಘಮಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅಲ್ಲೇ ಕಣ್ಣಾಡಿಸಿದಾಗ ಅವನಿಗೆ ರೂಪಾಳ ಕಾಚ ಮತ್ತು ಬೇರೆ ಬಟ್ಟೆ ನೋಡೋಕೆ ಸಿಗುತ್ತೆ. ಅದನ್ನು ನೋಡಿದ ಅವನಿಗೆ ಇನ್ನೂ ತಡ್ಕೊಳಕ್ಕೆ ಆಗ್ತಿರಲ್ಲ. ಈಗವನು ಮೆಲ್ಲಕ್ಕೆ ಬಾತ್ರೂಮಿನ ಬಾಗಿಲನ್ನು ಹಾಕಿ ಕಾಚ ಮತ್ತು ಬ್ರಾವನ್ನು ಕೈಗೆ ತಗೋತಾನೆ ಮತ್ತು ಅದರ ಸ್ಮೆಲ್ ಹೇಗಿದೆ ಅಂತ ನೋಡ್ತಾನೆ. ಅದನ್ನ ಸ್ಮೆಲ್ ಮಾಡಿದ ನಂತರ ಅವನಿಗೆ ಗೊತ್ತಾಗುತ್ತೆ ಆ ಕಾಚಾನ ಇನ್ನೂ ವಾಶ್ ಮಾಡಿಲ್ಲ ಅಂತ. ಅವನು ಫೀಲ್ ಮಾಡ್ಕೊಂಡು ಮೂಸೋಕೆ ಶುರು ಮಾಡ್ತಾನೆ. ಆಗ ಅವನ ತಮ್ಮ ನೆಟ್ಟಗೆ ನಿಂತ್ಕೋತಾನೆ. ಅವನು ಅವಳ ಕಚ್ಚದಲ್ಲಿಯೇ ಕೈ ಕೆಲಸ ಮಾಡ್ಕೊಂಡು ಹೊಡ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಆಚೆ ಬರ್ತಾನೆ. ಕಾಚಾ ಮತ್ತು ಬ್ರಾವನ್ನ ಅವಳು ಎಲ್ಲಿಟ್ಟಿದ್ಲೋ ಅಲ್ಲೇ ಇಟ್ಟಿರ್ತಾನೆ. ಯಾಕಂದ್ರೆ ಡೌಟ್ ಬರಬಾರದಲ್ವಾ, ಅದಕ್ಕಾಗಿ.
ನಂತರ ಏನೂ ಆಗಿಲ್ಲ ಅನ್ನುವಂತೆ ಸೋಫಾದ ಮೇಲೆ ಬಂದು ಕೂತ್ಕೋತಾನೆ. ಅಡುಗೆ ಮನೆಯಿಂದ ಸಾಂಬಾರಿನ ಘಮಘಮ ವಾಸನೆ ಬರ್ತಾ ಇರುತ್ತೆ. ಅವನು ಅಡುಗೆ ಮನೆ ಹತ್ರ ಹೋಗಿ ಬಾಗಿಲಲ್ಲಿ ನಿಂತು ನೋಡ್ತಾನೆ. ಅಲ್ಲಿ ರೂಪ ಅವಳ ಪಾಡಿಗೆ ಅಡುಗೆ ಮಾಡ್ತಿರ್ತಾಳೆ. ಅವನ ಕಣ್ಣು ಅವಳ ಬಂಡೆಯ ಮೇಲೆ ಹೋಗುತ್ತೆ. ಅದು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದನ್ನ ಕಂಡ ಕೂಡಲೇ ಅವನಿಗೆ ಹಿಸುಕ್ಬೇಕು ಅಂತ ಆಸೆಯಾಗುತ್ತೆ. ಆದರೂ ಕೂಡ ತನ್ನ ಆಸೆನ ಹಿಡಿದಿಟ್ಕೊಂಡು ಹೊರಗೆ ಬಂದ್ಬಿಡ್ತಾನೆ. ಅಲ್ಲಿ ರೂಪ ಸಾಂಬಾರ್ ಮಾಡ್ತಾ ನರೇಶ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅವನ ಜೊತೆ ಮಾಡಿಸಿಕೊಂಡರೆ ಹೇಗಿರುತ್ತೆ ಅಂತ ಕನಸು ಕಾಣ್ತಾ ಇರ್ತಾಳೆ. ಮೊದಲೇ ಸಣ್ಣ ಹುಡುಗ ಅಷ್ಟೇ, ಪವರ್ ತುಂಬಾನೇ ಜಾಸ್ತಿ ಇರುತ್ತೆ. ಮಾಡೋಕೆ ಶುರು ಮಾಡಿದ ಅಂದ್ರೆ 1 ಗಂಟೆ ಪುರುಸೊತ್ತೇ ಕೊಡಲ್ಲ. ದಿನ ಸುಖ ಇಲ್ದೆ ಉಪವಾಸ ಮಲಗ್ತಾ ಇದ್ದೀನಿ. ಇನ್ನು 3 ವರ್ಷ ಕಾಲೇಜು ಮುಗಿಯೋವರೆಗೂ ಅವನು ಇಲ್ಲೇ ಇರ್ತಾನೆ. ಎಷ್ಟಾಗುತ್ತೋ ಅಷ್ಟೂ ಮಾಡಿಸ್ಕೋಬೇಕು ಅವನ ಜೊತೆ ಅಂತ ಅಂದ್ಕೋತಾಳೆ. ಅಷ್ಟರಲ್ಲಿ ರೂಪಾಳ ಫ್ರೆಂಡ್ ಒಬ್ಬಳು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಲು ಮನೆಗೆ ಬರ್ತಾಳೆ. ಒಳಗಡೆ ಬಂದು ರೂಪಾ ಅಂತ ಕರೀತಾಳೆ. ಅಡುಗೆ ಮನೆಯಿಂದ ಹೊರಗಡೆ ಬಂದ ರೂಪ ತನ್ನ ಫ್ರೆಂಡ್ನ ನೋಡಿ, ಇಷ್ಟು ದಿನ ನನ್ನ ನೆನಪೇ ಬರ್ಲಿಲ್ವಾ ನಿನಗೆ ಅಂತ ಕೇಳ್ತಾಳೆ. ಆಗವಳು, ಹಾಗಲ್ಲ ಕಣೆ, ಕೆಲಸ ತುಂಬಾ ಇರೋದ್ರಿಂದ ಒಂದು ಕಾಲ್ ಮಾಡೋಕು ಪುರ್ಸೋತಿಲ್ಲ. ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ. ನೀನು ಮತ್ತು ನಿನ್ನ ಗಂಡ ತಪ್ಪದೆ ಮದುವೆಗೆ ಬರಬೇಕು ಅಂತ ಹೇಳ್ತಾ ಅಲ್ಲಿ ನರೇಶ್ ಇರೋದನ್ನ ನೋಡ್ತಾಳೆ. ಯಾರೇ ಇದು ಅಂತ ಕೇಳಿದಾಗ ಅವನು ಪಕ್ಕದ ಮನೆಗೆ ಬಂದಿರೋ ಹುಡುಗ ಕಣೆ. ಊಟ ಮಾಡೋಕೆ ಏನೂ ಇಲ್ಲ ಅಂದ. ಅದಕ್ಕೆ ನಮ್ಮನೆಗೆ ಬಾ ಊಟ ಮಾಡೋಣ ಅಂತ ಹೇಳಿದೆ. ಅವನು ನನ್ನ ಒತ್ತಾಯಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗವಳು ಅವನನ್ನು ನೋಡ್ತಾ ಅವಳ ಕಿವಿಯಲ್ಲಿ, ಹುಡುಗ ತುಂಬಾನೇ ಚೆನ್ನಾಗಿದ್ದಾನೆ ಕಣೆ, ಬೇರೆ ಏನಾದ್ರೂ ಸ್ಕೆಚ್ ಹಾಕಿದ್ದೀಯಾ ಹೇಗೆ? ಆತರ ಆಸೆ ಏನಾದ್ರೂ ಇದ್ರೆ ಮುಗಿಸ್ಕೊಂಡ್ಬಿಡು, ಮತ್ತೆ ಇಂಥ ಹುಡುಗರು ಬೇಕಂದ್ರೂ ಸಿಗಲ್ಲ, ಒಳ್ಳೆ ಮಜಾ ಕೊಡ್ತಾರೆ ಕಣೆ ಅಂತಾಳೆ. ಅದನ್ನ ಕೇಳಿಸಿಕೊಂಡ ರೂಪಾಗೂ ತನ್ನ ಗೆಳತಿ ಹೇಳಿದ್ದು ಸರಿ ಅನ್ನಿಸುತ್ತೆ. ಅವಳು ಮನದೊಳಗೆ ಖುಷಿ ಪಡೋಕೆ ಶುರು ಮಾಡ್ತಾಳೆ. ಊಟ ಮಾಡಿ ಹೋಗು ಅಂತ ಹೇಳಿದ್ರು ಅವಳು ಊಟ ಮಾಡದೆ ಬರೀ ಜ್ಯೂಸ್ ಮಾತ್ರ ಕುಡಿದು ಹೊರಡ್ತಾಳೆ. ಹೋಗೋವಾಗ ನೀವಿಬ್ರು ಚೆನ್ನಾಗಿ ಊಟ ಮಾಡಿ ಅಂತ ಕಣ್ಣು ಮಿಟುಕಿಸಿ ಕಾರಲ್ಲಿ ಹೋಗ್ತಾಳೆ. ಇತ್ತ ರೂಪ ನಗುಮುಖದೊಂದಿಗೆ ಮನೆಯೊಳಗೆ ಬರ್ತಾಳೆ. ನಂತರ ಮನಸ್ಸಲ್ಲೇ ಮಂಡಿಗೆ ತಿನ್ನುತ್ತಾ 2 ಬಟ್ಟಲಿಗೆ ಊಟ ಬಡಿಸ್ತಾಳೆ. ನಂತರ ಹಾಲಲ್ಲಿ ಬಟ್ಟಲಿಟ್ಟು ಇಬ್ಬರೂ ಒಟ್ಟಿಗೆ ಕೂತು ಮಾತಾಡ್ತಾ ಊಟ ಮಾಡೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ರೂಪಾ ಎದ್ದು ಹಿಂದಿನ ದಿನ ಮಾಡಿದ ಕಬಾಬ್ ತರೋಕೆ ಹೋಗ್ತಾಳೆ. ಆಗವನು ಅವಳ ತಳುಕು ಬಳುಕಿಗೆ ಇನ್ನೂ ಮಾರು ಹೋಗ್ತಾನೆ. ಅವಳು ಕಬಾಬ್ ತಂದು ಹಾಕ್ತಾಳೆ ಮತ್ತು ಮುಂದಿನ ಮಾತುಕತೆ ನಡೆಯುತ್ತೆ. ಇಬ್ಬರಿಗೂ ಆಸೆ ಇದ್ರೂ ಆ ವಿಚಾರದ ಬಗ್ಗೆ ಮಾತಾಡಲ್ಲ. ಊಟ ಮುಗಿದ ಮೇಲೆ ಇಬ್ಬರೂ ಸೋಫಾದ ಮೇಲೆ ಕೂತ್ಕೋತಾರೆ. ನರೇಶ್ಗೆ ಅವಳ ಬಗ್ಗೆ ಏನೇನೋ ಯೋಚನೆ ಮಾಡ್ತಾ ದೇಹ ಹೀಟಾಗಿ ಬೆವರೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿದ ರೂಪ ಒಂದು ಟವೆಲ್ ತಂದು ತಾನಾಗೇ ಅವನ ಮುಖ ಒರೆಸೋಕೆ ಶುರು ಮಾಡ್ತಾಳೆ. ಆಗ ಅವರಿಬ್ಬರು ಒಬ್ಬರನ್ನೊಬ್ಬರ ಕಣ್ಣುಗಳನ್ನ ನೋಡ್ಕೋತಾರೆ. ಅವನ ಕೈಗಳು ಅವಳ ಮೇಲೆ ಹರಿದಾಡೋಕೆ ಶುರುವಾಗುತ್ತೆ. ಅಲ್ಲಿಗೆ ಅವರಿಬ್ಬರಿಗೂ ತಮ್ಮ ಮೇಲಿನ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ತಕ್ಷಣವೇ ಟಿವಿ ಆನ್ ಮಾಡಿದ ರೂಪ ಸೌಂಡನ್ನು ತುಂಬಾ ಜಾಸ್ತಿ ಮಾಡ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಸೇರಿದರು. ಅವರಿಬ್ಬರಿಗೂ ಹೊರಗಿನ ಪ್ರಪಂಚದ ಅರಿವೇ ಇರಲಿಲ್ಲ. ಮಧ್ಯಾಹ್ನದ ಸುಡುಬಿಸಿಲಿನಲ್ಲೂ ಮನೆಯೊಳಗೆ ಕತ್ತಲಾಗಿತ್ತು. ಆ ಕತ್ತಲಲ್ಲಿ ಅವರಿಬ್ಬರು ಸುಖದ ಊಟ ಸವಿಯುತ್ತಿದ್ದರು. ಸೌಂಡ್ ಜಾಸ್ತಿ ಇದ್ದಿದ್ರಿಂದ ಅವರಿಬ್ಬರ ಧ್ವನಿ ಹೊರಗೆ ಬರುತ್ತಿರಲಿಲ್ಲ. ಸುಮಾರು 1 ಗಂಟೆ ನಂತರ ಅವರಿಬ್ಬರ ಆಟ ಮುಗಿದು ಇಬ್ರೂ ಸೋಫಾದ ಮೇಲೆ ಕೂತ್ಕೋತಾರೆ. ಇಬ್ಬರೂ ಕೂಡ ತುಂಬಾ ಬೆವರ್ತಿರ್ತಾರೆ. ರೂಪ ತುಂಬಾನೇ ಸಂತೋಷದಲ್ಲಿದ್ದಳು ಮತ್ತು ಸುಸ್ತಾಗಿರೋದ್ರಿಂದ ಫ್ರಿಡ್ಜ್ ನಲ್ಲಿರೋ ಜ್ಯೂಸ್ ತಂದು ಕೊಟ್ಟಳು. ಇಬ್ಬರೂ ಅದನ್ನು ಕುಡಿದು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಮಾಡಿದರು. ರೂಪ ತುಂಬಾ ವಿದ್ಯಾವಂತೆ ಕೂಡ ಆಗಿರೋದ್ರಿಂದ ನರೇಶ್ಗೆ ಓದಿನಲ್ಲಿ ಸಹಾಯ ಮಾಡ್ತಿದ್ಲು. ಅವನು ಓದೋದಕ್ಕೆ ಹಣದ ಸಹಾಯನೂ ಮಾಡ್ತಿದ್ಲು. ಅವಳು ಅವನಿಂದ ಬಯಸುತ್ತಿದ್ದಿದ್ದು ಒಂದನ್ನೇ. ಅದನ್ನ ನರೇಶ್ ಅವಳಿಗೆ ಡೈಲಿಯೂ ತೃಪ್ತಿಯಾಗುವಷ್ಟು